ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಶೇಷ ಸಾಂಪ್ರದಾಯಿಕವಾಗಿ ಮಾಡುವಂತ ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು. ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದಕ್ಕೆ ಶುರು ಆಗೋದೆ ಒಂದು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಳೆ ಬೇಯಿಸ್ಕೊಳ್ಳೋದು ಅಥವಾ ಕಣಕ ಕಲ್ಸ್ಕೊಳ್ಳೋದ್ರಿಂದ ಶುರು ಆಗುತ್ತೆ. ಇದು ನಿಮ್ಗೂ ಗೊತ್ತಿರುವಂತದ್ದು. ಮೊದಲು ಬೇಳೆ ಬೇಯಿಸ್ಕೊಳ್ಳೋಣ. ಬೇಳೆ ಬೇಯೋದಕ್ಕೆ ತಗೊಂಡಿರುವಂತಹ ಬೇಳೆಯ 6-7 ಪಟ್ಟು ಜಾಸ್ತಿ ನೀರನ್ನ ಒಂದು ಪಾತ್ರೆಗೆ ಹಾಕಿ ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಬೇಳೆ ಹೋಳಿಗೆಗೆ ಒಂದು ಕಡಲೆಬೇಳೆ ಅಥವಾ ತೊಗರಿಬೇಳೆ ಸಾಮಾನ್ಯವಾಗಿ ಉಪಯೋಗಿಸುವಂತದ್ದು. ನಾನು ಕಡಲೆಬೇಳೆನ ಉಪಯೋಗಿಸ್ತಾ ಇದ್ದೀನಿ. 3/4 ಬಟ್ಲು ಕಡಲೆಬೇಳೆನ ತಗೊಂಡಿದ್ದೀನಿ. ಇದು ಸುಮಾರು 200 ಗ್ರಾಮ್ನಷ್ಟಿದೆ. ನೀರನ್ನ ಕುದಿಯೋದಕ್ಕೆ ಇಟ್ಟ ನಂತರ ಬೇಳೆನ 2-3 ಸಾರಿ ಚೆನ್ನಾಗಿ ತೊಳ್ಕೊಂಡು ತಗೊಳ್ಳೋಣ. ನೀರು ಚೆನ್ನಾಗಿ ಬಿಸಿ ಆಗಿದೆ. ತೊಳ್ಕೊಂಡಂತಹ ಬೇಳೆಯನ್ನ ಈ ನೀರಿಗೆ ಹಾಕೊಳ್ಳೋಣ. ಬೇಳೆ ಬಿಸಿ ನೀರಿಗೆ ಹಾಕಿದ ನಂತರ ತಳ ಹಿಡಿದೇ ಇರಲಿ ಅಂತ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ. ಸಾಂಪ್ರದಾಯಿಕ ವಿಧಾನದಲ್ಲಿ ಬೇಳೆನ ಈ ರೀತಿಯಲ್ಲಿ ಪಾತ್ರೆಯಲ್ಲಿ ಸಾಕಷ್ಟು ನೀರಿಟ್ಟು ನಿಧಾನವಾಗಿ ಬೇಯಿಸ್ಕೊಳ್ತಿದ್ರು. ಬೇಳೆ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳೋಣ. ಉರಿಯನ್ನ ಮಧ್ಯಮ ಉರಿಯಲ್ಲಿಟ್ಟು ಬೇಯೋದಕ್ಕೆ ಇಟ್ಟರೆ ಇದು ಮೇಲೆ ಉಕ್ಕಿ ಬರೋದಿಲ್ಲ. ಆಗಾಗ ಕೈಯಾಡಿಸ್ಕೊಳ್ಬೇಕಾಗತ್ತೆ. ಆಗಾಗ ಕೈಯಾಡಿಸ್ಕೊಳ್ಳೋದ್ರಿಂದ ಬೇಳೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಮೃದುವಾಗಿ ಬೇಯುತ್ತೆ. ಬೇಳೆ ಬೇಯೋಷ್ಟರಲ್ಲಿ ಕಣಕ ಕಲಿಸ್ಕೊಳ್ಳೋಣ. 2 ಚಮಚದಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆಯನ್ನ ಅದು ಮುಳುಗುವಷ್ಟು ನೀರು ಹಾಕಿ 10-15 ನಿಮಿಷ ನೆನೆಸ್ಕೊಳ್ಳೋಣ. ಈ ರವೆ ಮೃದುವಾಗಿ ನೆನಿಲಿ. ಅಗಲವಾದ ಬಟ್ಲಿಗೆ 1 ಬಟ್ಲು ಮೈದಾ ಹಿಟ್ಟು ಹಾಕೊಳ್ಳೋಣ. ಈ ಮೈದಾ ಹಿಟ್ಟು ಸುಮಾರು 300 ಗ್ರಾಮ್ ಇದೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ. ಅರಿಶಿನ, ಉಪ್ಪು ಹಿಟ್ಟಿನ ಎಲ್ಲಾ ಭಾಗಕ್ಕೂ ಹೊಂದ್ಕೊಳ್ಳೋ ಹಾಗೆ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. 10-15 ನಿಮಿಷ ಕಳೆಯೋಷ್ಟರಲ್ಲಿ ಚಿರೋಟಿ ರವೆ ಈ ರೀತಿ ನೆಂದು ಮೃದುವಾಗಿರುತ್ತೆ. ಇದನ್ನ ಈ ಮೈದಾ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ. ನೆಂದಿರೋ ಚಿರೋಟಿ ರವೆ ಹಾಕಿ ಕಲ್ಸ್ಕೊಂಡ ನಂತರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಮೃದುವಾಗಿ ಕಲ್ಸ್ಕೊಳ್ಳೋಣ. ಈ ಕಣಕದ ಹಿಟ್ಟನ್ನ ಅತ್ಯಂತ ಮೃದುವಾಗಿ ಕಲ್ಸ್ಕೊಳ್ಬೇಕಾಗತ್ತೆ. ಇಷ್ಟು ಮೃದುವಾಗಿ ಕಲ್ಸ್ಕೊಂಡ ನಂತರ ಇದಕ್ಕೆ ಏನೂ ಹಾಕದೆ, ಅಂದ್ರೆ ಎಣ್ಣೆ ಅಥವಾ ತುಪ್ಪ ಏನೂ ಹಾಕದೇನೆ 4-5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಇಷ್ಟು ನಾದ್ಕೊಂಡ್ಮೇಲೂ ಈ ಕಣಕ ಗಟ್ಟಿಯಾಗಿದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಬೇಕಾಗತ್ತೆ. ಸಾಕಷ್ಟು ನೀರು ಹಾಕಿ ನಾದ್ಕೊಂಡ ನಂತರ ಹಿಟ್ಟು ಕೈಗೆ ಅಂಟ್ಕೊಳ್ಳೋಷ್ಟು ಮೃದುವಾಗಿ ಈ ಹದದಲ್ಲಿ ಇರಬೇಕಾಗತ್ತೆ. ಈ ಹಂತದಲ್ಲಿ 2-3 ಚಮಚ ಎಣ್ಣೆ ಹಾಕಿ ಪುನಃ 4-5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡ ನಂತರ ಕಣಕದ ಹದ ಹೀಗಿರ್ಬೇಕು, ಇಷ್ಟು ಮೃದುವಾಗಿರ್ಬೇಕು. ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಕಣಕದ ಹಿಟ್ಟನ್ನ ಅದರಲ್ಲಿಟ್ಟು ಮೇಲಿಂದ 5-6 ಚಮಚದಷ್ಟು ಎಣ್ಣೆನ ಹಾಕ್ಬಿಟ್ಟು ಇದನ್ನ ನೆನೆಯೋದಕ್ಕೆ ಬಿಡೋಣ. 2-3 ಗಂಟೆ ಅಥವಾ ಹೂರ್ಣ ತಯಾರು ಮಾಡ್ಕೊಳ್ಳೋವರೆಗೂ ಇದನ್ನ ನೆನೆಸ್ಕೊಳ್ಳೋಣ. ಕಣಕನ ಚೆನ್ನಾಗಿ ನೆನೆಸ್ಕೊಂಡಷ್ಟು ಮೃದುವಾಗಿರುತ್ತೆ. ಕಣಕ ಮೃದುವಾದಷ್ಟು ಹೋಳಿಗೆ ಮೃದುವಾಗಿ ತೆಳ್ಳಗೆ ಮಾಡ್ಕೋಬಹುದು. ಹೂರ್ಣ ತಯಾರಾಗೋವರೆಗೂ ಇದನ್ನ ನೆನೆಯೋದಕ್ಕೆ ಬಿಡೋಣ. ಈಗ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಳೆ ಎಷ್ಟು ಬೇಯಿಸ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸುಮಾರು 15 ನಿಮಿಷ ಆಗಿದೆ ಈ ಬೇಳೆ ಬೇಯೋದಕ್ಕೆ ಶುರುವಾಗಿ. ಬೇಳೆ ಸುತ್ತಲಿಂದ ಬೇಯ್ತಾ ಬಂದು ಮಧ್ಯಮ ಭಾಗ ಮೃದುವಾಗಿ ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಮಧ್ಯಭಾಗದಲ್ಲಿ ಬಿಳಿಯಾಗಿ ಗಟ್ಟಿಯಾಗಿದೆ. ಅರ್ಧ ಗಂಟೆ ಕಳೆದ್ಮೇಲೂ ಬೇಳೆಯ ಮಧ್ಯಭಾಗದಲ್ಲಿನ ಬಿಳಿಯ ಭಾಗ ಸಣ್ಣದಾಗಿದೆ, ಸಣ್ಣ ಚುಕ್ಕಿ ಹಾಗೆ ಕಾಣಿಸ್ತಾ ಇದೆ. ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ಪೂರ್ತಿಯಾಗಿ ಬೆಂದಿಲ್ಲ. ಈ ರೀತಿ ಬೇಳೆ ಬೇಯಿಸುವಾಗ ಮಧ್ಯದಲ್ಲಿ ನೀರು ಕಡಿಮೆ ಆದ್ರೆ ಅಗತ್ಯವಾದಷ್ಟು ನೀರನ್ನ ಬಿಸಿ ಮಾಡಿ ಮೇಲಿಂದ ಹಾಕೊಳ್ಬೇಕಾಗತ್ತೆ. ಸುಮಾರು 3/4 ಗಂಟೆ ಕಳೆದ್ಮೇಲೆ ಬೇಳೆ ಹದವಾಗಿ ಮೃದುವಾಗಿ ಈ ರೀತಿ ಬೆಂದಿದೆ. ನಿಮಗೆ ಕಾಣಿಸ್ತಿರ್ಬೋದು ಸುಮಾರು ಬೇಳೆಗಳು ಮೆತ್ತಗಾಗಿ ಬೆಂದು ಅರಳಿರೋದು. ಬೆರಳಲ್ಲಿ ಒತ್ತಿ ನೋಡಿದಾಗ ಈ ರೀತಿ ಮೃದುವಾಗಿ ಬೆಂದು ಹಿಟ್ಟಿನಂತಾಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಕೆಲವು ಸಲ ಬೇಳೆ ಬೇಯೋದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಅಂದ್ರೆ 3/4 ಗಂಟೆಯಿಂದ 1 ಗಂಟೆವರೆಗೂ ಬೇಳೆ ಮೃದುವಾಗಿ ಬೇಯೋದಕ್ಕೆ ಸಮಯ ಬೇಕಾಗಬಹುದು. ಈಗ ಒಲೆಯನ್ನು ಆರಿಸಿ ಈ ಬೇಳೆನ ಬಸ್ದು ನೀರು ಮತ್ತೆ ಬೇಳೆನ ಬೇರೆ ಬೇರೆ ಮಾಡ್ಕೊಳ್ಳೋಣ.
ಈ ರೀತಿ ಬಸ್ಕೊಳ್ಳುವಾಗ ತುಂಬಾ ಹೊತ್ತು ಸೋರ್ ಹಾಕೋಬಾರ್ದು. ಇದರಿಂದ ಬೇಳೆ ಒಣಗಿದ ಹಾಗೆ ಆಗಿ ಗಟ್ಟಿಯಾಗ್ಬಿಡುತ್ತೆ. ಈ ರೀತಿ ಬೇರೆ ಮಾಡ್ಕೊಂಡಂತಹ ಬೇಳೆ ಕಟ್ಟಿಗೆ ಉಪ್ಪು, ನಿಂಬೆ ರಸ, ಕಾಳು ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಕುದಿಸಿ ಕೊನೆಯಲ್ಲಿ ತುಪ್ಪದ ಒಗ್ಗರಣೆ ಕೊಟ್ಟು ಕುಡಿಯೋದಕ್ಕೆ ಉಪಯೋಗಿಸಬಹುದು. ತುಂಬಾ ಚೆನ್ನಾಗಿರುತ್ತೆ. ಈಗ ಹೂರ್ಣ ಕಾಯಿಸ್ಕೊಳ್ಳೋಣ. ಯಾವಾಗಲೂ ಹೂರ್ಣ ಕಾಯಿಸ್ಕೊಳ್ಳೋದಕ್ಕೆ ದಪ್ಪ ತಳದ ಪಾತ್ರೆ ಅಥವಾ ಬಾಂಡ್ಲೆಯನ್ನ ತಗೊಳ್ಬೇಕಾಗುತ್ತೆ. ಬೇಳೆಯ ಅರ್ಧದಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಳ್ಳೋಣ. ಇದು ಬೇಳೆ ಹೋಳಿಗೆ ಆದ್ರಿಂದ ರುಚಿ ಮತ್ತೆ ಪರಿಮಳಕ್ಕೆ ಅಂತ ಸ್ವಲ್ಪ ಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಬೇಳೆ ಮತ್ತೆ ಕಾಯಿ ತುರಿ ಸಮ ಪ್ರಮಾಣದಲ್ಲಿ ಹಾಕೊಳ್ಬಹುದು. ಮುಕ್ಕಾಲ್ ಬಟ್ಲು ಬೆಲ್ಲ ಹಾಕೊಳ್ಳೋಣ. ಈ ಬೆಲ್ಲ ಹೀಗೆ ಹಾಕಿದ್ರು ಕರಗುತ್ತೆ. ಇದನ್ನ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಉಂಡೆ ಬೆಲ್ಲ ಹಾಕೊಳ್ಳೋದಾದ್ರೆ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರಲ್ಲಿ ಬಿಸಿ ಮಾಡಿ ಕರಗಿಸ್ಬಿಟ್ಟು ಶೋಧಿಸಿ ಹಾಕೊಳ್ಬೇಕಾಗತ್ತೆ. ಉಂಡೆ ಬೆಲ್ಲ ಕರಗಿಸ್ಕೊಳ್ಳಕ್ಕೆ ಜಾಸ್ತಿ ನೀರ್ ಹಾಕೊಂಡ್ರೆ ಹೂರಣವನ್ನ ಕಾಯಿಸೋದಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀರಲ್ಲಿ ಕರಗಿಸ್ಕೊಂಡು ಹಾಕೊಳ್ಬಹುದು. ಬೆಲ್ಲದ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಎಲ್ಲಾ ಸಾಮಗ್ರಿಗಳನ್ನ ಹಾಕೊಂಡ ನಂತರ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬಿಡದೇನೆ ಕೈ ಆಡಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಹೂರ್ಣ ತಳ ಹಿಡಿದ್ಬಿಡುತ್ತೆ. ಬೆಲ್ಲ ಕರಗಿ ನೀರಾಗಿದೆ. ಈ ರೀತಿ ಬಿಡದೇನೆ ಕೈ ಆಡಿಸ್ತಾ ಸೌಟಿನ ಹಿಂಭಾಗದಿಂದ ಸ್ವಲ್ಪ ಮಸದುಕೊಂಡ್ರೆ ಹೂರ್ಣ ರುಬ್ಬುವಾಗ ಸುಲಭ ಆಗುತ್ತೆ. ಬೇಳೆ ಮೃದುವಾಗಿ ಬೇಯಿಸ್ಕೊಂಡಿದ್ರೆ ಬೆಲ್ಲ ಹಾಕಿದ್ಮೇಲೆ ಗಟ್ಟಿ ಆಗಲ್ಲ. ಈಗ ನೋಡಿ ಬೇಳೆ ಸುಮಾರಾಗಿ ರುಬ್ಬಿದ ಹಾಗೆ ಆಗಿದೆ. ಮತ್ತೆ ಕರಗಿ ನೀರಾಗಿದ್ದ ಬೆಲ್ಲ ಪಾಕವಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಹೂರ್ಣ ಇಷ್ಟ ಆದ್ರೆ ಸಾಕು. ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ನೀರಿನಂಶ ಇರ್ಬೇಕಾಗತ್ತೆ. ಪೂರ್ತಿಯಾಗಿ ನೀರಿನಂಶ ಇಂಗಿಸ್ಕೊಂಡ್ರೆ ಹೂರ್ಣ ಗಟ್ಟಿ ಆಗ್ಬಿಡುತ್ತೆ. ಹೋಳಿಗೆನೂ ಪುಡಿ ಪುಡಿ ಆಗ್ಬಿಡುತ್ತೆ. ಇಷ್ಟ ಆದ್ರೆ ಸಾಕು. ಒಲೆ ಆರಿಸಿ ಇದನ್ನ ಆರೋದಿಕ್ ಬಿಡೋಣ. ಆಗಾಗ ಈ ರೀತಿ ತಿರುವು ಹಾಕ್ತಾ ಇದ್ರೆ ಬೇಗ ಆರುತ್ತೆ. ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಳ್ಳೋಣ. ಏಲಕ್ಕಿ ಪುಡಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಬೆರೆಸ್ಬಿಟ್ಟು ಸ್ವಲ್ಪ ಹೊತ್ತು ಆರೋದಿಕ್ ಬಿಡೋಣ. ಆರಿದ ನಂತರ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ನೀರ್ ಹಾಕಿ ರುಬ್ಕೊಳ್ಬಾರ್ದು. ಹಾಗೆ ನುಣ್ಣಗೆ ರುಬ್ಬಿ ತಗೊಳ್ಬೇಕಾಗತ್ತೆ. ಈ ರೀತಿ ರುಬ್ಕೊಳ್ಬೇಕಾಗತ್ತೆ. ಇದೇ ರೀತಿ ಎಲ್ಲವನ್ನು ರುಬ್ಕೊಳ್ಳೋಣ. ಹದವಾದ ಮೃದುವಾದ ಹೂರ್ಣ ಕೂಡ ತಯಾರಾಯ್ತು. ಇದರಿಂದ ಉಂಡೆ ಮಾಡ್ಕೊಳ್ಳೋಣ. ತೀರಾ ಸಣ್ಣದೂ ಅಲ್ಲ, ದೊಡ್ಡದೂ ಅಲ್ಲ, ಹಾಗೆ ಉಂಡೆಯನ್ನ ಮಾಡ್ಕೊಳ್ಳೋಣ. ಹೂರ್ಣದ ಉಂಡೆ ದೊಡ್ಡದಾಗಿ ಮಾಡ್ಕೊಂಡ್ರೆ ಮುಂದೆ ಕಣಕ ಹಾಕಿದ ನಂತರ ಇನ್ನಷ್ಟು ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ನಾನು ಇಷ್ಟು ದೊಡ್ಡದು ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಅಷ್ಟು ಉಂಡೆಯನ್ನ ಮಾಡಿ ಇಟ್ಕೊಳ್ಬಹುದು. ಹೂರ್ಣ ತಯಾರಾಗುವಷ್ಟರಲ್ಲಿ ಕಣಕ ಚೆನ್ನಾಗಿ ನೆಂದು ಮೃದುವಾಗಿದೆ. ಹೂರ್ಣದ ಉಂಡೆಗಿಂತ ಸ್ವಲ್ಪ ದೊಡ್ಡದಾಗಿ ಈ ಕಣಕದ ಹಿಟ್ಟನ್ನ ತಗೊಳ್ಳೋಣ. ಹೋಳಿಗೆ ತಟ್ಟೋದಕ್ಕೆ ಅಥವಾ ಲಟ್ಸ್ಕೊಳ್ಳೋದಕ್ಕೆ ನಾನು ಪ್ಲಾಸ್ಟಿಕ್ ಶೀಟ್ ಬಳಸ್ತಾ ಇದ್ದೀನಿ. ಇದಕ್ಕೆ ಬದಲಾಗಿ ಹೋಳಿಗೆ ಪೇಪರ್, ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಅಥವಾ ಎಣ್ಣೆ ಕವರ್ ಬರುತ್ತಲ್ಲ, ಯಾವ್ದಾದ್ರೂ ತಗೊಳ್ಬಹುದು. ಸಾಂಪ್ರದಾಯಿಕವಾಗಿ ಬಾಳೆ ಎಲೆ ಬೇಗ ಹರಿದು ಹೋಗುತ್ತೆ ಅಂತ ಪ್ಲಾಸ್ಟಿಕ್ ಶೀಟ್ ಅಥವಾ ಎಣ್ಣೆ ಕವರ್ ಅನ್ನ ಬಳಸ್ತಾ ಇದ್ರು. ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಕಣಕ ಇಟ್ಟು ಕೈಯಿಂದ ಸ್ವಲ್ಪ ಅಗಲ ಮಾಡ್ಕೊಂಡು ಮಧ್ಯದಲ್ಲಿ ಹೂರ್ಣದ ಉಂಡೆಯನ್ನ ಇಟ್ಟು ಈ ರೀತಿ ಸುತ್ತಲೂ ಮುಚ್ಕೊಳ್ಬೇಕಾಗತ್ತೆ. ಯಾವ ಕಡೆಯಲ್ಲೂ ಹೂರ್ಣ ಹೊರಗಡೆ ಬರ್ದೇ ಇರೋ ಹಾಗೆ ಇದನ್ನ ಚೆನ್ನಾಗಿ ಮುಚ್ಕೊಳ್ಬೇಕಾಗತ್ತೆ. ಈ ರೀತಿ ಹೂರ್ಣ ಕಣಕದ ಉಂಡೆ ಮಾಡ್ಕೊಂಡ ನಂತರ ಇದನ್ನ 3 ರೀತಿಯಲ್ಲಿ ಮಾಡ್ಕೊಳ್ಬಹುದು. ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕೈಯಲ್ಲಿ ತೆಳ್ಳಗೆ ತಟ್ಕೋಬಹುದು. ಇದು ಬೇಡ ಅಂದ್ರೆ ಈ ರೀತಿ ಉಂಡೆ ಮೇಲ್ಗಡೆ ಇನ್ನೊಂದು ಎಣ್ಣೆ ಸವರಿದ ಪ್ಲಾಸ್ಟಿಕ್ ಶೀಟ್ ಅನ್ನ ಇಟ್ಟು ಸ್ವಲ್ಪ ತಟ್ಕೊಂಡು ಆಮೇಲೆ ಈ ರೀತಿ ಕೈಯಿಂದಾನೆ ಹರಡಬಹುದು. ಹೂರ್ಣ ಮತ್ತೆ ಕಣಕ ಹದವಾಗಿ ಮೃದುವಾಗಿದ್ರೆ ಇವೆರಡು ಸುಲಭವಾಗಿ ಆಗುತ್ತೆ. ಕೈ ನೋವೇನು ಬರಲ್ಲ. ಇವೆರಡೂ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ತೆಳ್ಳಗೆ ಲಟ್ಸ್ಕೊಳ್ಬಹುದು. ಈ ರೀತಿ ತೆಳ್ಳಗೆ ತಟ್ಕೊಂಡು ಅಥವಾ ಲಟ್ಸ್ಕೊಂಡ ನಂತರ ಇದನ್ನ ಈ ರೀತಿ ಶೀಟಿಂದ ನಿಧಾನವಾಗಿ ಅಂಚನ್ನ ನಿಧಾನವಾಗಿ ಒಂದ್ ಕಡೆ ಬಿಡಿಸ್ಕೊಂಡು ಬೇರೆ ಮಾಡಿ ಕಾವಲಿ ಮೇಲೆ ಹಾಕೊಳ್ಬೇಕಾಗತ್ತೆ. ಹೋಳಿಗೆ ಎಲ್ಲವೂ ಹದವಾಗಿದ್ರೆ ಈ ರೀತಿ ಸುಲಭವಾಗಿ ಈ ಪ್ಲಾಸ್ಟಿಕ್ ಶೀಟನ್ನ ಬಿಟ್ಟು ಬರುತ್ತೆ. ಹದವಾಗಿ ಬಿಸಿಯಾದ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಹೋಳಿಗೆನ ಹಾಕಿ ಬೇಯಿಸ್ಕೊಳ್ಳೋಣ. ಈ ಹೋಳಿಗೆನ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ತಟ್ಕೊಂಡಿರೋದ್ರಿಂದ ಕೈಯಲ್ಲಿ ತೆಗೆದು ಕಾವಲಿ ಮೇಲೆ ಹಾಕ್ಬೇಕಾಗತ್ತೆ. ಪ್ಲಾಸ್ಟಿಕ್ ಶೀಟ್ ಅನ್ನ ಕಾವಲಿ ಮೇಲೆ ಹಾಕಿದ್ರೆ
ಕರಗಿ ಹೋಗುತ್ತೆ. ಈ ರೀತಿ ಬಣ್ಣ ಬದಲಾದ ತಕ್ಷಣ ಅಂಚನ ನಿಧಾನವಾಗಿ ಬಿಡಿಸ್ಕೊಳ್ತಾ ತಿರುವಿ ಹಾಕೊಳ್ಬೇಕಾಗತ್ತೆ. ಅಂಚನ ನಿಧಾನವಾಗಿ ಬಿಡಿಸ್ಕೊಳ್ತಾ ತಿರುವು ಹಾಕೊಂಡ್ರೆ ಸರಿಯಾಗಿರುತ್ತೆ. ಇದನ್ನ ಮಧ್ಯಮ ಉರಿಯಲ್ಲಿ 2-3 ಸಲ ತಿರುವು ಹಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ಸಲನೇ ತಿರುವು ಹಾಕಿದ್ರೆ ಸಾಕಾಗುತ್ತೆ. ತುಂಬಾ ಸಲ ತಿರುವಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹೂರ್ಣ ಬೆಂದಿರುತ್ತೆ, ಕಣಕ ಮಾತ್ರ ಬೇಯಬೇಕಾಗಿರೋದು. ಇಲ್ಲಿ ಹೂರ್ಣ ಮತ್ತೆ ಕಣಕ ಹದವಾಗಿ ಬಂದಿದ್ರೆ ಈ ರೀತಿ ಉಬ್ಬುತ್ತೆ. ಬೇಗನೂ ಹೋಳಿಗೆ ಮಾಡ್ಕೊಳ್ಬಹುದು. 2 ಕಡೆನೂ ಹದವಾಗಿ ಕೆಂಪಗಾಗಿದೆ. ಇಷ್ಟಾದ್ರೆ ಸಾಕು. ಇದನ್ನ ತೆಗೆದು ಬಿಡೋಣ. ಒಂದನ್ನ ತಟ್ಟಿ ಕಾವಲಿ ಮೇಲೆ ಹಾಕಿ ಅದು ಬೇಯೋಷ್ಟ್ರಲ್ಲಿ ಇನ್ನೊಂದು ತಟ್ಕೊಳ್ತಾ ಹೋದ್ರೆ ಹೋಳಿಗೆ ಬೇಗ ಹೂರ್ಣ ಎಷ್ಟಿದೆಯೋ ಅಷ್ಟನ್ನು ಮಾಡಿ ಮುಗಿಸ್ಕೊಳ್ಬಹುದು. ಯಾವುದೇ ಸಾಂಪ್ರದಾಯಿಕ ಹಬ್ಬ ಇರ್ಲಿ, ಹಬ್ಬ ಅಂತ ನೆನಪಾದ ಮರುಕ್ಷಣ ನಮ್ಗೆ ನೆನಪಾಗೋದು ಹೋಳಿಗೆ ಅಥವಾ ಒಬ್ಬಟ್ಟು. ಇಷ್ಟೊತ್ತು ಸಾಂಪ್ರದಾಯಿಕ ವಿಧಾನದಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಈ ವಿಧಾನದಲ್ಲಿ ನೀವು ಕೂಡ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳೋದ್ರ ಜೊತೆಗೆ ನೀವು ಯಾವ ವಿಧಾನದಲ್ಲಿ ಹೋಳಿಗೆ ಮಾಡ್ಕೊಳ್ಳೋದು ಅಂತ ನಮಗೂ ತಿಳಿಸಿ. ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆಗಳನ್ನ ನೋಡುವುದಕ್ಕೆ ಈ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪಾಕವಿಧಾನದಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.